ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೋ ಹೋಮ್ ಕಿಚನ್. ಇವತ್ತೊಂದು ಚಾಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಚನ್ನಾ ಚಾಟ್ ಅಂತಾನೂ ಅಂತಾರೆ ಅಥವಾ ದಹಿ ಚನ್ನ ಅಂತಾನೂ ಅಂತಾರೆ. ಸ್ನಾಕ್ಗೆ, ಈವ್ನಿಂಗ್ ಸ್ನಾಕ್ಗೆ ತುಂಬಾ ಚೆನ್ನಾಗಿರುವಂತ, ಹೆಲ್ದಿ ಆಗಿರುವಂತ, ಟೇಸ್ಟಿ ಆಗಿರುವಂತ ಚಾಟ್. ಬೇಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬೌಲ್ ಅಷ್ಟು ಚೆನ್ನ ತಗೊಂಡಿದ್ದೀನಿ, ಬೇಯಿಸಿಟ್ಟಿರುವಂತದ್ದು. ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ. ಸಣ್ಣಗೆ, ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತೆ 3 ರಿಂದ 4 ಸಣ್ಣಗಿದ್ರೆ 4, ಸ್ವಲ್ಪ ಬಿಗ್ ಸೈಜ್ ಆದ್ರೆ 1 3 ಸಾಕಾಗುತ್ತೆ ಪೊಟ್ಯಾಟೊ. ಬೇಯಿಸ್ಬಿಟ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೋಬೇಕು. ತುಂಬಾ ಜಾಸ್ತಿ ಬೇಯಿಸ್ಬೇಡಿ, ಸಾಫ್ಟ್ ಆಗಿ ಬೇಯಿಸ್ಬಿಟ್ರೆ ಈ ತರ ಪೀಸ್ ಕಟ್ ಮಾಡಕ್ ಆಗಲ್ಲ. ಸ್ವಲ್ಪ ಮೀಡಿಯಂ ಆಗಿ ಬೇಯಿಸ್ಕೊಳ್ಳಿ, ಆಮೇಲೆ ತಣ್ಣಗಾದ್ಮೇಲೆ ಕಟ್ ಮಾಡಿ. ಸೊ ಪೀಸಸ್ ಮಾಡ್ಬೋದು ಕ್ಲೀನ್ ಆಗಿ. ಮತ್ತೆ ಸೌತೆಕಾಯಿ, ಕುಕುಂಬರ್ನ ಒಂದ್ ಅರ್ಧದಷ್ಟು ತಗೊಂಡಿದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಟೊಮೊಟೊ ತಗೊಂಡಿದೀನಿ. ಮತ್ತೆ 1 ಬೌಲ್ ಅಷ್ಟು ಮೊಸರು ಬೇಕಿದಕ್ಕೆ, ಚೆನ್ನಾಗಿರುತ್ತೆ. ಮೊಸರಿಗೆ 2 ಸ್ಪೂನ್ ಶುಗರ್ ಬೇಕಿಲ್ಲಿ. 2 ಸ್ಪೂನ್ ಅಷ್ಟು ಶುಗರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇನ್ನ ಚನ್ನಾ ಚಾಟ್ ಅಂತ ಚಾಟ್ ಮಸಾಲ ಬರುತ್ತಲ್ಲ, ಪೌಡರು, ಅದು ಸ್ವಲ್ಪ ಬೇಕು. ಇದು ಗ್ರೀನ್ ಚಟ್ನಿ ಮನೇಲೆ ಮಾಡ್ಕೊಂಡಿದ್ದೆ ನಾನು, ಅದೊಂದ್ 2 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಟ್ನಿ ಹಾಕ್ತೀನಿ. ಮತ್ತಿಲ್ಲಿ ಪೂರಿ, ಇದು ಪಾನಿಪುರಿ ಹಾಕ್ತಾ ಇದ್ದೀನಿ ನಾನು ಇವತ್ತು. ಮನೇಲಿ ಇದು ಮಸಾಲಾ ಪೂರಿಗೆ ಬರುತ್ತಲ್ಲ, ಒಂದು ಫ್ಲಾಟ್ ಆಗಿರೋ ಪೂರಿ, ಅದಿರ್ಲಿಲ್ಲ. ಸೊ ಅದಕ್ಕೆ ಇದನ್ನ ಹಾಕ್ತಿದ್ದೀನಿ. ನಿಮ್ಗೆ ಅದ್ ಸಿಕ್ಕಿದ್ರೆ ಅದನ್ನ ಹಾಕಿ. ಫ್ಲಾಟ್ ಪೂರಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಅದನ್ನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದೀನಿ. ಇನ್ನು ಸಾಲ್ಟ್ ಟೇಸ್ಟ್ಗೆ. ಇದು ಇಮ್ಲಿ ಚಟ್ನಿ, ಇಮ್ಲಿ ಸಾಸ್ ಅಂತೀವಲ್ಲ, ಅದು ಸ್ವಲ್ಪ ಬೇಕು. 1 2 ಟೇಬಲ್ ಸ್ಪೂನ್ ಅಷ್ಟು ಬೇಕು. ಒಂದ್ ಸ್ವಲ್ಪ ಚಿಲ್ಲಿ ಪೌಡರು, ನಿಮ್ಗೆ ಖಾರ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋದಾದ್ರೆ ಚಿಲ್ಲಿ ಪೌಡರ್ ಹಾಕೊಳ್ಳೋದು, ಇಲ್ಲಾಂದ್ರೆ ಇಲ್ಲ. ಈ ಗ್ರೀನ್ ಚಟ್ನಿಲೇ ಸ್ವಲ್ಪ ಖಾರನೂ ಇರುತ್ತೆ, ಚಾಟ್ ಮಸಾಲಲ್ಲೂ ಸ್ವಲ್ಪ ಖಾರ ಇರುತ್ತೆ. ಸೊ ಅಷ್ಟೇ ಸಾಕಾಗತ್ತೆ. ಮೊದ್ಲು ಈ ಮೊಸರಿಗೆ ಶುಗರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಬೀಟ್ ಮಾಡಿ ಇಟ್ಕೋಬೇಕು. ಮೊಸರಿಗೆ 1 2 ಟೀ ಸ್ಪೂನ್ ಅಷ್ಟು ಶುಗರ್ ಹಾಕಿ ಬೀಟ್ ಮಾಡ್ಬೇಕು. ಸ್ಮೂತ್ ಆಗಿ ಕ್ರೀಮಿ ಟೆಕ್ಸ್ಚರ್ ಬರೋ ತರ ಬೀಟ್ ಮಾಡ್ಕೊಳ್ಳಿ. ಚನ್ನಾ ಚಾಟ್ ಮಾಡಕ್ಕೆ 1 ಬೌಲ್ ಬೇಕು, ದೊಡ್ಡ ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಮೊದ್ಲು ಚೆನ್ನ, ಟೊಮೊಟೊ, ಕುಕುಂಬರು, ಪೊಟ್ಯಾಟೊ, ಆನಿಯನ್ ಮತ್ತೆ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಉಪ್ಪು ಹಾಕ್ಬೇಕು. ಈ ಟಮರಿನ್ ಸಾಸ್ ಬರುತ್ತಲ್ಲ, ಹುಣಸೆ ಹಣ್ಣಿನ ಸಾಸು, ಅದನ್ನ ಸ್ವಲ್ಪ ಹಾಕ್ತಿದ್ದೀನಿ. ಗ್ರೀನ್ ಚಟ್ನಿ ಹಾಕ್ಬೇಕು. ಚಾಟ್ ಮಸಾಲದ್ದು ಪೌಡರ್ ಹಾಕ್ಬೇಕು. ಇಷ್ಟು ಹಾಕಿ ಇದನ್ನ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಖಾರ ನೋಡಿ, ಖಾರ ಬೇಕು ಅನ್ಸಿದ್ರೆ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋಬಹುದು. ಒಂದ್ ಸ್ವಲ್ಪ 1/4 ಚಮಚಕ್ಕಿಂತ ಕಮ್ಮಿ, 1 2 3 ಚಿಟಿಕೆ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ಕೆ ಪೂರಿ ಹಾಕ್ಬೇಕು. ಪೂರಿನ ಮುಂಚೆನೆ ಮಿಕ್ಸ್ ಮಾಡಕ್ ಮುಂಚೆ ಹಾಕ್ಬಿಟ್ರೆ ತಿನ್ನೋ ಅಷ್ಟರಲ್ಲಿ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತೆ ಪೂರಿ. ಮೊಸರು ಹಾಕೋಣ. ಮೇಲಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಮೇಲಕ್ಕೊಂದ್ ಸ್ವಲ್ಪ ಗ್ರೀನ್ ಚಟ್ನಿ, ಸ್ವಲ್ಪ ಚಾಟ್ ಮಸಾಲ, 1 ಚಿಟಿಕೆ ಅಷ್ಟು ಚಿಲ್ಲಿ ಪೌಡರು. ಇಷ್ಟೇ ನೋಡಿ, ದಹಿ ಚನ್ನಾ ಚಾಟ್ ರೆಡಿ ಆಯ್ತು. ತುಂಬಾ ಟೇಸ್ಟಿ ಆಗಿರುತ್ತೆ. ಮಕ್ಕಳಂತೂ ಖುಷಿಯಾಗಿ ತಿಂತಾರೆ. ಕೊಡೋಕ್ಕೂ ಖುಷಿ ಆಗುತ್ತೆ. ಹೆಲ್ದಿ ಆಗಿರುತ್ತಲ್ಲ, ತರಕಾರಿ ಎಲ್ಲ ತುಂಬಾ ಹಾಕಿರ್ತೀವಿ. ಮತ್ತೆ ಕಾಳು ಕೂಡ ತುಂಬಾ ಪ್ರೋಟೀನ್ ಇರೋ ಅಂತದ್ದು. ನೀವು ಮನೇಲಿ ಮಾಡಿ ನೋಡಿ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋಲ್ ಸಿಗೋಣ ಗೈಸ್. ಟೇಕ್ ಕೇರ್, ಬಾಯ್.